ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ₹3 ಏರಿಕೆಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರುಗಳ ಸ್ಟೇಟ್ಮೆಂಟ್ ಅನ್ನು ನಾವು ಗಮನಿಸ್ತಾ ಇದ್ವಿ. ಸಚಿವ ಸುಧಾಕರ್ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಬೆಲೆ ಏರಿಕೆಯ ವಿಚಾರಕ್ಕೆ ವ್ಯಂಗ್ಯವಾಡಿದ್ದಾರೆ. ಅಂಧ ಭಕ್ತರು ಏನೇ ಮಾಡಿದರೂ ಕೂಡ ಸಂತೋಷ ಪಡ್ತಾರೆ. ಚಿನ್ನ ಖರೀದಿ ಮಾಡಬೇಡಿ ಅಂದಾಗ ಬೆಂಬಲಿಸಿದ್ರು. ವಾಹನ ಬಳಸಬೇಡಿ ಅಂದಾಗ ಓಡಾಡಲ್ಲ ಅಂದ್ರು. ತೈಲ ಬೆಲೆ ಏರಿಕೆಯಿಂದ ಅವರಿಗೆ ಸಂತೋಷ ಆಗಿದೆ ಅಂತ ಹೇಳಿ ಕುಹಕವಾಡಿದ್ದಾರೆ. ಕೇಂದ್ರದ ವಿರುದ್ಧ ಸಚಿವ ಸುಧಾಕರ್ ಅವರು ವ್ಯಂಗ್ಯವಾಗಿ ಟೀಕಿಸಿದ್ದು ಹೀಗೆ. ಯಾಕಂದ್ರೆ ಅಂಧ ಭಕ್ತರು ಮೋದಿ ಅವರು ಏನು ಮಾಡಿದ್ರು ಸಂತೋಷ ಪಡ್ತಾರಲ್ಲ, ಅದನ್ನು ಸಮರ್ಥನೆ ಮಾಡ್ಕೊಳ್ತಾರಲ್ಲ. ಈಗ ಮೊನ್ನೆ ಹೇಳಿದ್ರು ಚಿನ್ನ ಖರೀದಿ ಮಾಡಬೇಡಿ ಅಂದರೆ ಭಾಳಷ್ಟು ಜನ ಒಳ್ಳೆ ತೀರ್ಮಾನ ಅಂದರು. ಸ್ವಂತ ವಾಹನ ಉಪಯೋಗಿಸ್ಬೇಡಿ, ಸಾರ್ವಜನಿಕ ವಾಹನಗಳಲ್ಲಿ ಓಡಾಡಿ ಅಂದರು, ಅದಕ್ಕೂ ಭಾಳ ಒಳ್ಳೆ ತೀರ್ಮಾನ ಅಂದರು. ಏನೆಲ್ಲ ಮೋದಿ ಅವರು ಹೇಳ್ತಾರೆ ಅದನ್ನು ಎಷ್ಟರವರೆಗೂ ಏನು ಭಾಳಷ್ಟು ಜನ ಅವರ ಮೇಲೆ ಭಾಳ ಅಪಾರವಾದಂಥ ವಿಶ್ವಾಸ ಇರೋರು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿರ್ಬೋದು, ಬೇರೆ ಬೇರೆ ವೇದಿಕೆಗಳಲ್ಲಿರ್ಬೋದು, ಮೋದಿಯವರು ಭಾಳ ಒಳ್ಳೆ ಶುದ್ಧ ಒಂದು ಒಳ್ಳೆ ಜನಸ್ನೇಹಿ ಮತ್ತು ಜನರಿಗೆ ಯಾವುದೇ ರೀತಿ ಹೊರೆ ಆಗದ ರೀತಿಯಲ್ಲಿ ಆಡಳಿತ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮನಸ್ಥಿತಿ ಇನ್ನೂ ಇದೆ ಅಂತ ಕಾಣಿದ್ರೆ ಅವರೆಲ್ಲರಿಗೂ ಬಹುಶಃ ಇವತ್ತು ಸಂತೋಷ ಆಗಿರ್ಬೋದು. ₹3 ಡೀಸೆಲ್ ಜಾಸ್ತಿ ಆಗಿರುವಂಥದ್ದು, ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಏನೇನು ಈಗ ಜಾಸ್ತಿ ಮಾಡಿ